ಬಿಜಾಪುರ ಜಿಲ್ಲಾ ಯೂನಿಯನ್ನಲ್ಲಿ ನೂತನವಾಗಿರುವಂತಹ ಯೋಜನೆಗಳನ್ನ ಜಾರಿ ಮಾಡ್ತಾ ಇದ್ದಾರೆ. ಅವರ ಕಚೇರಿಯಿಂದ ಹಿಡಿದು ಎಲ್ಲರಲ್ಲೂ ಕೂಡ ಹೊಸತನವನ್ನು ತಂದು ನಮ್ಮ ಬಿಜಾಪುರ ಜಿಲ್ಲಾ ಯೂನಿಯನ್ ಅನ್ನ ಮಾದರಿಯಾಗಿ ರಾಜ್ಯದಲ್ಲಿ ಮಾದರಿಯಾಗಿ ಬೆಳೆಸುವಂತಹ ಒಂದು ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಅದರ ಒಂದು ಭಾಗವಾಗಿ ಹೊಸ ಉಪನ್ಯಾಸಕರನ್ನ ಒಳ್ಳೆ ತರಬೇತಿ ಕೊಡುವಂತ ಉಪನ್ಯಾಸಕರನ್ನ ಕರೆಸಿ ಒಳ್ಳೆ ತರಬೇತಿ ಕಾರ್ಯಕ್ರಮಗಳನ್ನ ನಮ್ಮ ಬಿಜಾಪುರ ಜಿಲ್ಲಾ ಯೂನಿಯನ್ನಲ್ಲಿ ಸದಾ ನೀಡ್ತಾ ಇರ್ತಾರೆ. ನೂತನವಾಗಿ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ವಿಜಯಪುರ ಜಿಲ್ಲೆಯ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರು ಆಮೇಲೆ ಪಿಕೆಪಿಎಸ್ಗೆ ಅಧ್ಯಕ್ಷರಾಗಿ ನೂತನವಾಗಿ ಆಯ್ಕೆಯಾಗಿದ್ದು ಯೂನಿಯನ್ ನಿರ್ದೇಶಕರು ಅಧ್ಯಕ್ಷರು ಎಲ್ಲರೂ ಸೇರಿ ಸನ್ಮಾನ ಕೈಗೊಂಡಿದ್ದಾರೆ. ದಯಮಾಡಿ ಸನ್ಮಾನ ಸ್ವೀಕರಿಸಬೇಕು. ಆಗಮಿಸಿದ್ದಾರೆ. ನೂತನವಾಗಿ ನಗರಾಭಿವೃದ್ಧಿ ಪ್ರಾಧಿಕಾರ ಅಧ್ಯಕ್ಷರಿಗೆ ಶ್ರೀಮತಿ ಸೋದರಿ ಭಾಗ್ಯಶ್ರೀ ಅವರೇ, ಚೇತನ್ ಬಾಲಕಟ್ಟಿ ಅವರೇ, ವಡಾರ್ ಅವರೇ, ಕಾಪ್ತಾಯಿ ಅವರೇ, ಇವತ್ತು ಆಗಮಿಸ್ತಕ್ಕಂಥ ಎಲ್ಲ ಸರ್ಕಾರ ಸಂಘಗಳ ಎಸ್ಸಿ ಪಂಗಡಕ್ಕೆ ಸೇರ್ತಕ್ಕಂಥ ಸರ್ಕಾರ ಸಂಘಗಳ ಪ್ರಯತ್ನವನ್ನು ಸರ್ಕಾರ ಮಾಡ್ತಾ ಇದೆ. ಅದು ಯಾವುದೇ ಸರ್ಕಾರ ಆಗಿರ್ಬೋದು, ಸರ್ಕಾರ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಏನು ಸದಸ್ಯರಿಗೆ ಯಾವ ರೀತಿ ನೆರವುಗಳು ಬೇಕೋ ಎಲ್ಲ ನೆರವುಗಳನ್ನು ಸರ್ಕಾರ ಕೊಡ್ತಾ ಇದೆ. ನೀವು ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಈ ಸಂಘದಲ್ಲಿರ್ತಕ್ಕಂಥ ಈ ಜನಾಂಗ ಹೆಚ್ಚೆಚ್ಚು ಈ ಒಂದು ಸರ್ಕಾರ ಸಂಘದಲ್ಲಿ ಭಾಗವಹಿಸಿ ಸಂಘಗಳನ್ನು ರಚನೆ ಮಾಡಿ ಒಂದು ಸಾಮಾನ್ಯ ವರ್ಗದ ಸಂಘಗಳ ಜೊತೆ ನೀವು ಸ್ಪರ್ಧೆ ಮಾಡ್ತಕ್ಕಂಥ ಮಟ್ಟಕ್ಕೆ ಹೋಗ್ತಕ್ಕಂಥ ಸಾಮರ್ಥ್ಯ ನೀವು ಪಡ್ಕೋಬೇಕಂತಕ್ಕಂಥ ಒಂದು ಜಲಾಶಯದ ಈ ಸಂದರ್ಭದಲ್ಲಿ ನಾವು ವ್ಯಕ್ತ ಮಾಡ್ತಾ ಇದ್ದೀವಿ. ಯಾಕಂದ್ರೆ ಬಹಳ ಕಮ್ಮಿ ಇದೆ. ಕೆಲವರು ಸಹಕಾರ ಸಂಘದಲ್ಲಿ ನಾವು ನಿರ್ದೇಶನ ಮಾಡೋದ್ರ ಮುಖಾಂತರ ಅವರಿಗೆ ನ್ಯಾಯವನ್ನು ಕೊಡ್ತಕ್ಕಂಥ ಕೆಲಸ ಒಂದು ಕಡೆ ಆದರೆ, ಇನ್ನೊಂದು ಕಡೆ ಬಲಾಢ್ಯ ಸಂಸ್ಥೆಗಳಲ್ಲಿ ಇವರಿಗೆ ಪ್ರವೇಶ ಇವತ್ತಿಗೂ ಕೂಡ ಸಾಧ್ಯ ಆಗಿದೆ. ದೊಡ್ಡ ಶಿಕ್ಷಣ ಸಂಸ್ಥೆ ಆಗಿರ್ಬೋದು, ಅದು ಸರ್ಕಾರ ದೊಡ್ಡ ಸಂಸ್ಥೆಗಳಲ್ಲಿ ಕೂಡ ಇವತ್ತಿಗೂ ಸರ್ಕಾರ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಇವರ ಪ್ರವೇಶ ಅಲ್ಲಿ ಸಾಧ್ಯ ಆಗಿಲ್ಲ. ಇವತ್ತು ಅಷ್ಟಾಗಿಯೂ ಕೂಡ ನೀವು ಇದರಲ್ಲಿ ಒಂದು ಹೆಚ್ಚಿನ ಒಂದು ಪ್ರೌಢಮೆ ಬೆಳೆಸ್ಕೊಳ್ಬೇಕು. ಇದರಲ್ಲಿ ಒಂದು ಪ್ರಗತಿಯನ್ನು ಮಾಡಿ ನೀವು ತೋರಿಸಬೇಕಾಗ್ತಾ ಇದೆ. ಮತ್ತು ನೀವು ಸರ್ಕಾರ ಕ್ಷೇತ್ರದಲ್ಲಿ ನಿಮ್ಮ ಉಪಬಗ್ಗೆಯನ್ನ ನೀವು ಗುರುತಿಸಿಕೊಟ್ಟಾಗ ಮಾತ್ರ ನಿಮ್ಮ ಬೆಳವಣಿಗೆ ಸಾಧ್ಯ ಆಗ್ತದೆ. ಅದಕ್ಕಾಗಿ ನೀವು ಬಹಳ ಪ್ರಾಮಾಣಿಕವಾಗಿ ಒಂದು ಪ್ರಯತ್ನ ನೀವು ಮಾಡಬೇಕಾಗ್ತಾ ಇದೆ. ನಾವು ಪ್ರಾಮಾಣಿಕವಾದಂತಹ ಪ್ರಯತ್ನವನ್ನು ಮಾಡದೆ ಎಲ್ಲವನ್ನೂ ಕೂಡ ಸರ್ಕಾರವೇ ಮಾಡಲಿ ನಮ್ಮ ಸಲುವಾಗಿ ಅಂತ ಹೇಳಿದ್ರೆ ಅದು ಕೂಡ ಬಹಳ ಕಷ್ಟದ ಕೆಲಸ ಆಗ್ತದೆ. ಅದಕ್ಕೆ ನಿಮ್ಮ ಪ್ರತಿಭೆ, ನಿಮ್ಮ ಶ್ರಮ, ನಿಮ್ಮ ಪ್ರಯತ್ನ ಕೂಡ ಇಲ್ಲಿ ಬೇಕಾಗ್ತಾ ಇದೆ. ಇದರಿಂದಾನೇ ನಿಮ್ಮ ಈ ಒಂದು ಮೊದಲು ಮಾತನಾಡಿರ್ತಕ್ಕಂಥವರು ಚಂದ್ರಶೇಖರ್ ಇದ್ರ ಬಗ್ಗೆ ಸ್ವಲ್ಪ ಮಾಹಿತಿಯನ್ನು ನಿಮಗೆ ಕೊಟ್ಟಿದ್ದಾರೆ. ನಾನು ಹೆಚ್ಚು ಮಾತನಾಡಿದೆ. ನಮ್ಮ ಸ್ನೇಹಿತ ಆಗಿರ್ತಕ್ಕಂಥ ಮುರಾರವರು, ಆತ್ಮೀಯರಾಗಿರ್ತಕ್ಕಂಥ ಇಂದವರು ಮತ್ತು ನಮ್ಮ ಶಿವನಗೌಡರು, ವಡದವರು, ನಿಂಬಾಳವರು ನನ್ನ ಮೇಲೆ ಪ್ರೀತಿ ವಿಶ್ವಾಸವನ್ನು ಇಟ್ಟು ನಿಮ್ಮೆಲ್ಲರೂ ಒಂದು ಎರಡು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಕ್ಕೆ ನಿಮ್ಮೆಲ್ಲರೂ ತುಂಬ ಧನ್ಯವಾದಗಳು ಹೇಳಿ ನಮ್ಮ ಹೆಚ್ಚಿನ ಸಮಯವನ್ನು ನಾನು ತೆಗೆದುಕೊಳ್ಳೆ. ಈ ಕ್ಷೇತ್ರದಲ್ಲಿ ನಮಗೂ ಕೂಡ ಅಷ್ಟೊಂದು ಸುದೀರ್ಘವಾಗಿರ್ತಕ್ಕಂಥ ಮಾಹಿತಿ ಇಲ್ಲದೇ ಇರೋದ್ರಿಂದ ನನಗೆಷ್ಟು ನನಗೆ ಸರಿ ಹೊಡೆದಿದ್ದು ಅಷ್ಟನ್ನು ಮಾತನಾಡಿದ್ದೇನೆ. ದಯವಿಟ್ಟು ನಿಮ್ಮೆಲ್ಲರೂ ಕೂಡ ಒಳ್ಳೆಯದಾಗಲಿ, ಇದರಲ್ಲಿ ಯಶಸ್ಸನ್ನು ನೀವು ಪಡೆದ ಅಂತಕ್ಕಂಥ ಮಾತನ್ನು ಹೇಳಿ ನಾನು ಪ್ರಾರ್ಥಿಸ್ತೇನೆ. ಜಯ ಬಾಲಿ ಮಾಡೋದು ನೋಡಿ ಭಾಳ ಸಂತೋಷ ಆಗ್ತದೆ. ಇಷ್ಟು ಜನ ನಮ್ಗೆ ಎಲ್ಲರೂ ಕೂಡಿದ್ದಿಲ್ಲ, ರಾಜವರು ಕೇಳಿದ್ರು, ಇಷ್ಟು ಜನ ಯಾರು ಬಂದಿದ್ದಿಲ್ಲ. ಆಯಿತು ಭಾಳ ಸಹಕಾರ ಕ್ಷೇತ್ರವಾಗಿ ಇಷ್ಟು ಅಭಿಮಾನ ಇತ್ತು. ದೂರಿಂದ ಆಗಲೇ ಹೇಳ ಸನ್ಮಾನ ಮಾಡಾಗ ನಮ್ಮ ಶಿವರಾಜ್ ಕರಿತಿದ್ರು. ಎಲ್ಲಿ ಬದಾಮಿ ತಾಲೂಕ ಎಲ್ಲೆಲ್ಲಿ ಬೆಳಗಾವಿಯಿಂದ ಕೂಡ ಇವತ್ತ ತಾವು ಆಸಕ್ತಿ ವಹಿಸಿ
ಇಲ್ಲಿ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಾಕತ್ತಾರಲ್ಲ, ಸಹಕಾರಿ ಕ್ಷೇತ್ರದ ತಿಳುವಳಿಕೆ ಭಾಳ ಮಹತ್ವದಂತ. ಬರೀ ಭಾಳ ಮಂದಿ ಹುಟ್ಲಾಗಿರ್ತಾರೆ ಸಹಕಾರಿ ಕ್ಷೇತ್ರ. ನಮ್ಮ ಅವರು ತಮ್ಮ ವಿಚಾರದಾಗ ಹೇಳ್ತಾರೆ, ರಾಜು ಅವರು ಕೇಳಿದ್ರು ನನಗೆ. ನಮ್ಮ ಇಡೀ ನಮ್ಮ ಜಿಲ್ಲೆ ರಾಜ್ಯದಾಗೆಲ್ಲ ನಮ್ಮ ಜಿಲ್ಲೆದಾಗ ಸಹಕಾರಿ ಕ್ಷೇತ್ರ ಭಾಳ ಅದ್ಭುತವಾಗಿ ಬೆಳೆದಾವ. ಆದರೆ ಸಹಕಾರಿ ತರದಿಂದ ಬರುವಂಥ ನೀವು ನಮ್ಮ ಕ್ಷೇತ್ರ ಈಗ ಸೌಹಾರ್ದಗಳು ಈಗ ಅದೇನೋ ಹಿಂದೆ ತಿಪ್ಪೆಗೆಲ್ಲ ಹುಡುಕ್ತಲ್ಲ ನಾಯಿ ಕೊಡಿ ಅಂತೇಳಿ ಆ ಥರ ಸೌಹಾರ್ದಗಳು ಸಾಕಷ್ಟು ಹುಡ್ಲಾಗೈತೆ. ಭಾಳ ಕಾಂಪಿಟೇಷನ್ ಮಾಡ್ತಾರೆ. ಅದಕ್ಕಿಂತ ಏನು ತಾವು ನೋಡ್ತೇವೆ, ಒಂದೊಂದು ಸಂಸ್ಥೆ ಹುಟ್ಟಿದಾಗಲೇ ಮುಂದೆ 10 ವರ್ಷ ಹೋಗ್ಬಿಡ್ತದೆ. ಇವತ್ತು ತರಬೇತಿ ಅಂದ್ರೇನು ಆ ಸಂಸ್ಥೆದ ಸದಸ್ಯರಾಗಿ ಗೌರವ ನಿರ್ದೇಶಕರಾಗಿ ಇರೋದಲ್ಲ, ಆ ಸಂಸ್ಥೆಗೆ ಏಳಿಗೆಯಾಗಿ ನಾವು ಏನು ಮಾಡಬೇಕು ಅನ್ನುವಂಥ ವಿಚಾರಗಳನ್ನು ಇಟ್ಟುಕೊಂಡು ತರಬೇತಿ ಕೊಡುವಂಥ ಇವತ್ತಿನ ಕಾರ್ಯಕ್ರಮದ ಇವತ್ತು ಭಾಳ ದೂರದಿಂದ ಬಂದ ಭಟ್ರವರು ಶಿರ್ಸಿಯಿಂದ ಭಟ್ರವರು ಭಟ್ಟವರು ಕಳಿಸಿದ್ರು. ಭಾಳ ಒಳ್ಳೆಯವಾಗಿದ್ದವರು ತಮ್ಮ ವಿಚಾರಗಳನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮ ರವೀಂದ್ರ ಪಾಟೀಲ್ ಅವರು ತಮ್ಮ ಕಾರ್ಯಕ್ರಮ ನಂತರ ನಮ್ಮ ಬಣಗಾರವರು ಸಾಕಷ್ಟು ಅನುಭವ ಹೊಡೆದರು. ಬಣಗಾರವರು ಈ ಕಾರ್ಯಕ್ರಮದ ಬಗ್ಗೆ ತರಬೇತಿ ಬಗ್ಗೆ ತಿಳುವಳಿಕೆ ಕೊಡುವಂಥ ಉಪನ್ಯಾಸಕರಾಗ ನೋಡ್ತಾ ಇದ್ದಾರೆ. ಹೆಚ್ಚಿಗೆ ನಾನು ಮಾತನಾಡಿದೆ ಸಹಕಾರಿ ಕ್ಷೇತ್ರ ಆಡಮಂಡಲದ ತಪ್ಪುಗಳಿಲ್ಲ, ಸಹಕಾರಿ ಕ್ಷೇತ್ರ ಇಲ್ಲ ಅನ್ನೋ ಒಂದು ವಿಚಾರದಾಗ ಇವತ್ತು ಭಾಳ ವಿಶೇಷವಾಗಿ ಅಲ್ಲಿಂದ ಲವಣಿ ಜಗದ ಬಂದಂಥ ಬಂದವರು ಭಾಳ ನಿಮ್ಮಂಥವ್ರು ಕಲಿಲಿಕ್ಕಂದ್ರೂ ಆ ಸಂಸ್ಥೆದೊಳಗೆ ಇದ್ದು ಆ ಸಂಸ್ಥೆ ಬೆಳೆಸ್ಬೇಕು ಅನ್ನೋ ವಿಚಾರ ಇಟ್ಟು ಬಂದಿರಲ್ಲ. ಎಲ್ಲ ಸಹಕಾರ ಕ್ಷೇತ್ರದ ವೇದಿಕೆ ಬಂದಂಥ ಎಲ್ಲ ಜನರ ಪರವಾಗಿ ಸಹಕಾರ ಮಹಾಮಂಡಳ ಜಿಲ್ಲಾ ಸಹಕಾರ ಪರವಾಗಿ ನಿಮ್ಗೆಲ್ಲರಿಗೆ ಅಭಿನಂದಿಸಿ ನಾನು ಮಾತನಾಡ್ತೀನಿ. ಸಿದ್ದನಗೌಡ ರಾಮನಗೌಡರ ಪಾದಾಂತರಿಗೆ ಅನಂತ ಕೋಟಿ ಇವತ್ತಿನ ಈ ಕಾರ್ಯಕ್ರಮದ ಉದ್ಘಾಟಕರು, ಶಿಕ್ಷಕರು, ಶಾಸಕರು, ಅನುಭವಿಗಳಾದಂಥ ಆಲೂರು ಸಾಹೇಬರಲ್ಲಿ, ಶಿವನಗೌಡರಲ್ಲಿ, ಮುಲ್ಲಾ ಅವರಲ್ಲಿ, ನಮ್ಮ ಆಡಳಿತ ಮಂಡಳಿಯವರಲ್ಲಿ, ಬನ್ಸೋಡ್ ಸಾಹೇಬರಲ್ಲಿ, ನಿಂಬಾಳ ಅವರಲ್ಲಿ, ಅದಕ್ಕಿಂತ ಮುಖ್ಯವಾಗಿ ನಮ್ಮ ಮಹಾಮಂಡಳಿ ಜಿಲ್ಲಾ ವಿಜ್ಞಾನ ಕಾರ್ಯಕ್ರಮಕ್ಕೆ ಕರೆಗೆ ಹೋಗ್ಬಿಟ್ಟು ಆಗಮಿಸಿದಂಥ ಎಲ್ಲ SC ST ಸಂಸ್ಥೆ ಪದಾಧಿಕಾರಿಗಳು, ಅಧ್ಯಕ್ಷರಾಗಿರ್ಬೋದು, ಅನಂತ ಕೋಟಿ ಸಹಕಾರಿ ಧನ್ಯವಾದಗಳು ಹೇಳಿ ನಾವು ಕರೆದ ಕಾರ್ಯಕ್ರಮ ಇಷ್ಟೇ. ಆಲೂರು ಸಾಹೇಬ್ ಸಂಕ್ಷಿಪ್ತವಾಗೆಲ್ಲ ಹೇಳೋದು ಏನು ಹೇಳ್ತೀನಿ, ನಾನು ಒಬ್ಬ ಸಹಕಾರಿಯಾಗಿ ಸಹಕಾರಿ ಸಂಘ ಬೆಳೆಸಬೇಕು. ಕೇವಲ ಪದಾಧಿಕಾರಿಗಳು ಇಟ್ಕೊಂಡು ಕೇವಲ ನಮ್ಗೇನಪ್ಪ 4-5 ವರ್ಷ ಇರ್ತದ ಏನಾರ ಬಂದು ತೋಡು ಹಚ್ಕೊಂಡು ಮನೆಗೆ ಹೋಗೋದು ಆಗಬಾರ್ದು. ದಯವಿಟ್ಟು ತಾವು ಹುಟ್ಟುವುದು ಗಂಟದ ಸಾವುದು ವಿಚಿತ್ರದ. ಇದರ ಮಧ್ಯದಾಗ ನಿಮ್ಗೆ ಏನು ಅಧಿಕಾರ ಬಂದದ, ಅದರ ಮಧ್ಯದೊಳಗೆ ಸರ್ಕಾರ ಸೌಲಭ್ಯ ಸಾಕಾಗತ್ತಾವ. ಈಗ ಆಲೂರು ಸಾಹೇಬ್ ಹೇಳಿದ್ರೆ ಸರ್ಕಾರ ಸಾಕಾಗಟ್ಟು ಸೌಲಭ್ಯಗಳ ಕೊಟ್ಟಾಕ ನಾವು ಜನರಲ್ಲವರು ಮಾಡಿದ್ರೆ ನಮಗೆ ಫಂಡ್ ಕೊಡಂಗಿಲ್ಲ. ನಾನು ಒಂದು ಸಂಘ ಸ್ಥಾಪನೆ ಮಾಡಿ 25 ವರ್ಷ ಆಗ್ಯದ, 10 ರೂಪಾಯಿ ಸರ್ಕಾರ ಕೊಡಂಗಿಲ್ಲ. ನಿಮಗೆ ಸರ್ಕಾರ ಸಾಕಾಗಟ್ಟು ಸೌಲಭ್ಯಗಳ ಯಾವುದು ಮಾಡ್ತೀರಿ ಅಂತೀರಿ ಅಂತ ಎಲ್ಲ ರೀತಿಯಿಂದ ಸರ್ಕಾರ ನಮಗೆ ಮುಂದೆ ಬಂದದ. ಆ ಸರ್ಕಾರ ಸೌಲಭ್ಯ ಪಡೆಯೋಗೋಸ್ಕರನೇ ಅದರ ಮಾಹಿತಿ ನಿಮ್ಮವರಾಗಿರ್ಬೋದು, ಇಲ್ಲಿ ಟ್ರೈನಿಂಗ್ ಬಂದಂಥವ್ರು ಎಲ್ಲರೂ ತಮ್ಮ ಮಾಹಿತಿ ಕೊಡ್ತಾರೆ. ದಯವಿಟ್ಟು ನಾವು ಹಿರಿಯ ಸರ್ಕಾರ ಆಗಿ ತಮ್ಮನ್ನು ವಿನಂತಿಸಿಕೊಳ್ಳುವುದೇನೆಂದರೆ ಸಹಕಾರಿ ಸಂಘ ಬೆಳೆಸಬೇಕು, ಉಳಿಸ್ಬೇಕು, ಮುಂದಿನ ಪೀಳಿಗೆಗೆ ಮಾರ್ಗದರ್ಶನರಾಗಿ ನಾವು ಹೋಗ್ಬೇಕು. ಇನ್ನೇನು ನೋಡಿದ್ರು ಇಲ್ಲೊಬ್ಬ ರವೀಂದ್ರ ಪಾಟೀಲ್ರು ನಮ್ಮ ಈ ಜಿಲ್ಲಾದಿಂದ ಏನು ಅಧಿಕಾರ ತಗೊಂಡ್ರೆ ಅವ್ರ ತಂದೆಯವರು ಆಗಿ ಹೋಗ್ಬಿಟ್ಟಿದ್ದಾರೆ. ಅವ್ರ ಮಗನಿಗೆ ಕರೆದು ಉದ್ಘಾಟಕರ ಕಡೆಯಿಂದ ಸನ್ಮಾನ ಮಾಡಿದ್ರು. ನಮ್ಮ ಕೆಲಸ ಹೇಳ್ತಾ ಇಷ್ಟೇ, ನಾವು ಹೋದ್ರು ನಮ್ಮ ಮುಂದಿನ ಪೀಳಿಗೆಗೆ, ಮುಂದಿನ ಮೊಮ್ಮಕ್ಕಳಿಗೆ ಇಂಥ ಸಂಘ ಸಂಸ್ಥೆ ಕಟ್ಟಿ ಬೆಳೆಸಿ ಹೋಗ್ಯಾರಪ್ಪ, ಅವರಿಗೆ ಕರೆದು ಸರ್ಕಾರ ಸನ್ಮಾನ ಮಾಡಿ ಅಂತ ಹೇಳುವಂತ ಪರಿವರ್ತನೆ ಮಾಡಿಕೊಂಡು ಬೆಳೆಸಿ ಉಳಿಸ್ತೀರಿ ಅನ್ನೋ ವಿಶ್ವಾಸ ನಮಗಿದೆ. ಜೈ ಸರ್ಕಾರ. ಸಭೆಯನ್ನು ಉದ್ದೇಶಿಸಿ ನಮ್ಮ ಉಸ್ತುವಾರಿ ಅಧಿಕಾರಿಗಳು ಪ್ರಾಸ್ತಾವಿಕ ನುಡಿಗಳಲ್ಲಿ ತಿಳಿಸಿದ್ದಾರೆ. ಅದರ ಜೊತೆಗೆ ನಾವು ಕೂಡ ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತು ಸಹಕಾರಿ ಮಹಾಮಂಡಳ ವತಿಯಿಂದ ಈ ವಿಜಯಪುರ ಜಿಲ್ಲೆಗೆ ಸಹಕಾರಿ ವಿವಿಧ ಸಂಘಗಳು ಇದ್ದಾವೆ. ಇವತ್ತು ಕೃಷಿ ಪತ್ತಿನ ಸಹಕಾರಿ ಸಂಘದಲ್ಲಿ ಅಥವಾ ಅರ್ಬನ್ ಕೋಆಪರೇಟಿವ್ ಸಹಕಾರಿ ಸಂಘಗಳು ಬ್ಯಾಂಕ್ಗಳಲ್ಲಿ ಮತ್ತು ಮಹಿಳಾ ಕೋಆಪರೇಟಿವ್ ಬ್ಯಾಂಕ್ಗಳಲ್ಲಿ ಅಥವಾ ವಿಶೇಷವಾಗಿ ಬೇರೆ ಬೇರೆ ಕ್ಷೇತ್ರದಲ್ಲಿ ಅದು ಹಾಲಿನ ಸಹಕಾರಿ ಸಂಘಗಳಾಗಲಿ ಮತ್ತು ಸಹಕಾರಿ ಮೀನುಗಾರಿಕೆ ಸಹಕಾರಿ ಸಂಘಗಳಾಗಲಿ ಇಂಥ ಹಲವಾರು ಸಹಕಾರಿ ಸಂಘಗಳಿಗೆ ಒಂದು ವಿಶೇಷವಾದಂಥ ಅವರಿಗೂ ಬೇಕಾಗುವಂಥ ಅವರ ಸಮಸ್ಯೆಗಳನ್ನು ಪರಿಹಾರ ಕೈಗೊಳ್ಳಲಿಕ್ಕೆ ಅವರ ಸಂಘಗಳು ಸರಿಯಾಗಿ ಸುಗಮವಾಗಿ ನಡೆಯಲಿಕ್ಕೆ
ನಮ್ಮ ಜಿಲ್ಲಾ ಸಹಕಾರಿ ಯೂನಿಯನ್ ಮತ್ತು ಕರ್ನಾಟಕ ರಾಜ್ಯ ಮಹಾಮಂಡಲ ಸರ್ಕಾರಿ ಮಹಾಮಂಡಲ ವತಿಯಿಂದ ಪ್ರತಿ ವಿಷಯದಲ್ಲಿ ಕೂಡ ತಮಗೆ ತರಬೇತಿ ಕೊಡುವಂಥ ಕಾರ್ಯ ನಾವು ಮಾಡ್ತಾ ಬಂದಿದ್ದೇವೆ. ಅದಕ್ಕಾಗಿ ಇವತ್ತು ವಿಶೇಷವಾದಂಥ ಒಂದು ನಮ್ಮ ಜಿಲ್ಲೆಗೆ ನಾವು ಯಾಕಿಕೊಂಡಿರುವ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡಗಳ ಈ ಒಂದು ವಿಶೇಷವಾದಂಥ ತರಬೇತಿ ಇದುವರೆಗೆ ನಾವು ಮಾಡಿದ್ದೇವೆ. ಇದು ಮೊದಲನೇದಾಗಿ ನಾವು ಇವತ್ತು ಜಿಲ್ಲಾ ಸರ್ಕಾರಿ ಯೂನಿಯನ್ ವತಿಯಿಂದ ಮತ್ತು ರಾಜ್ಯ ಮಹಾಮಂಡಲ ವತಿಯಿಂದ ನಾವು ಹಮ್ಮಿಕೊಳ್ಳಬೇಕಾಗಿದೆ. ಅದಕ್ಕಾಗಿ ಈಗಾಗಲೇ ಆಲ್ಮೋಸ್ಟ್ ಹಾಗೆ ಈ ಒಂದು ಸರ್ಕಾರಿ ರಂಗದಲ್ಲಿ, ಸರ್ಕಾರಿ ಕ್ಷೇತ್ರದಲ್ಲಿ, ಸರ್ಕಾರಿ ಸಂಘಗಳಲ್ಲಿ SC/ST ಜನ ಬಹಳ ಮುಂದಾಳತ್ವವಾಗಿ ಬಹಳಷ್ಟು ನಾನು ನೋಡ್ತಾ ಇದ್ದೀನಿ. ಈ ಕ್ಷೇತ್ರದಲ್ಲಿ ಸ್ವಲ್ಪ ಹಿನ್ನಡೆ ಮಾಡಿದೆ ನಮ್ಮ ಈ ಜನಾಂಗದಲ್ಲಿ. ಅದಕ್ಕಾಗಿ ಒಂದು ವಿನಂತಿ ಏನಿದೆ, ಜಿಲ್ಲಾ ಸರ್ಕಾರಿ ಯೂನಿಯನ್ನಿಂದ, ಫೆಡರೇಷನ್ನಿಂದ ಅಥವಾ ಇನ್ನಿತರ ಬೇರೆ ಬೇರೆ ಫೆಡರೇಷನ್ಗಳು, ಬೇರೆ ಬೇರೆ ಸರ್ಕಾರಿ ಜಿಲ್ಲಾ ಮಟ್ಟದ ಸರ್ಕಾರಿ ಸಂಘಗಳು ಎಲ್ಲ ಕೂಡ ತಾವು ಗ್ರಾಮ ಮಟ್ಟದಲ್ಲಿ ಇರ್ಬೋದು, ರಾಜ್ಯ ಮಟ್ಟದಲ್ಲಿ ಕೂಡ ತಾವು SC/ST ಜನಾಂಗ ಅದರಲ್ಲಿ ಪಾಲ್ಗೊಂಡು ತಾವು ಕೂಡ ಸರ್ಕಾರಿ ರಂಗದಲ್ಲಿ, ಸರ್ಕಾರಿ ಕ್ಷೇತ್ರದಲ್ಲಿ ಬರಬೇಕಂತೇಳಿ ನಾವು ವಿನಂತಿ. ಅದಕ್ಕಾಗಿ ನನಗೆ ಯಾಕೆ ಅಷ್ಟ ಅನಿಸ್ತದೆ ಅಂದರೆ, ನಾವು ಇದು ರಾಜ್ಯ ಮಟ್ಟದ ಒಂದು ಕಾರ್ಯಕ್ರಮ ಸರ್ಕಾರಿ ಮಹಾಮಂಡಲಗಳು ನಮಗೆ ಮಾಡಲಿಕ್ಕೆ ಕೊಟ್ಟಾಗ ನಾವು ಮತ್ತು ಶಿವಗಳು, ನಮ್ಮ ಸಿಬ್ಬಂದಿ, ನಮ್ಮ ಉಸ್ತುವಾರಿ ಅಧಿಕಾರಿಗಳು ಈ ಒಂದು ಸರ್ಕಾರಿ ಸಂಘಗಳು, ರಾಜ್ಯಗಳು, SC/ST ಸರ್ಕಾರಿ ಸಂಘಗಳು ಹುಟ್ಟೋದೇ ಭಾಳ ಕಷ್ಟ ಆಗಿಬಿಟ್ಟು. ಡಿವಿಷನ್ ಲೆವೆಲ್ಲೇ ಭಾಳ ಒಂದು ಬೆಳಿಗ್ಗೆ ಇದು ಬೆಲ್ಲ ಇವು ನಾವು ಎಣಿಸುವಂಥದ್ದು ಭಾಳ ಒಂದು ಕಡಿಮೆ ಆಗ್ಬಿಟ್ಟು ಅದು ಸಾಕಷ್ಟು ಹೆಸರುಗಳು ಅದಾವ. ಅವೆಲ್ಲ ಬೆಚ್ಚಿನೊಳಗೆ ಅದಾಗ್ತದೆ, ಸುಟ್ಟು ಬಂದ್ಬಿಟ್ಟು ಆಮೇಲೆ ಯಾವ ಶಾಲೆಗಳಿಲ್ಲ ಅಲ್ಲಿ ಲಿಸ್ಟ್ ಅದ. ನಾವೇನು ಮಾಡೋಕೆ ಎಲ್ಲೆಲ್ಲ ಹ್ಯಾಂಗೆ ಬಿಟ್ಕೊಂಡು ಇದಕ್ಕೆ ನಾವು ಡೆಪ್ಯೂಟೇಷನ್ಗಳಿಗಾಗಲಿ ಎಲ್ಲ ನಮ್ಮ ಡಿವಿಷನ್ ಲೆವೆಲ್, ಬೆಳಗಾವಿ ಡಿವಿಷನ್ ಎಲ್ಲ DRಗಳಿಗೆ ಮತ್ತು ನಮ್ಮ ಜಿಲ್ಲಾ ಸರ್ಕಾರಿ ಯೂನಿಯನ್ COಗಳಿಗೆ, ಅಧ್ಯಕ್ಷಗಳಿಗೆ ಎಲ್ಲರಿಗೂ ಮಾತನಾಡಿ ನಿಮ್ಮ ಜಿಲ್ಲೆಯಲ್ಲಿ ಎಷ್ಟು ಸರ್ಕಾರಿ ಸಂಘಗಳು, SC/ST ಸರ್ಕಾರಿ ಸಂಘಗಳು ಅದರ ಪದಾಧಿಕಾರಿಗಳ ಒಂದು ಜಾತಿ ಇರುವಂಥ ಪದಾಧಿಕಾರಿಗಳ ಯಾದಿ ಮತ್ತು ಆಡಳಿತ ಮಂಡಳಿಯಲ್ಲಿ ಇರುವಂಥ ಸಿಬ್ಬಂದಿಗಳು, COಗಳು ಅವರೆಲ್ಲ ಯಾದಿ ಮತ್ತು ದೂರವಾಣಿ ಸಂಖ್ಯೆಗಳು ಕೂಡ ತಂದಾಗ ಅವ್ರಿಗೂ ಕಷ್ಟ ಆಗ್ಬಿಡೋದು. ಅರ್ಥಕೊಳ್ಳ ಎಷ್ಟು ಸಲ ಫೋನ್ ಹಚ್ಚಿದ್ರು ಭಾಳ ಕಷ್ಟ ಆಗುತ್ತೆ. ಅದಕ್ಕಾಗಿ ಈ ತಿಳ್ಕೊಳಕಲ್ಲ, ಈಗ ನಮ್ಮ ಜಿಲ್ಲೆ ಬಗ್ಗೆ ಅದೇ ಆಗ್ಬಿಟ್ಟವು, ವಿಜಯಪುರದಲ್ಲಿ ಜಿಲ್ಲೆನ ಪರಿಸ್ಥಿತಿ ಅದೇ ಆಗ್ಬಿಟ್ಟವು. ಅದಕ್ಕೇನಂದ್ರೆ ಇವತ್ತು ಯಾಕೆ ಸರ್ಕಾರಗಳು ಇವತ್ತು ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಇವತ್ತು ಸರ್ಕಾರ ಕ್ಷೇತ್ರಕ್ಕೆ ಬಹಳ ಮಹತ್ವ ಕೊಡ್ತಾ ಇದೆ. ಅದರಲ್ಲಿ ವಿಶೇಷವಾಗಿ ಇಲ್ಲಿ ಈಗಾಗಲೇ ಆಲ್ಮೋಸ್ಟ್ ಹೇಳಿದಾಗೆ ಕೆಲವೊಂದು ಚುನಾವಣೆ ಗೌರವ ಇವತ್ತು ಸರ್ಕಾರ ಅವರಿಗೆ ಎಲ್ಲ ಸರ್ಕಾರಿ ಕ್ಷೇತ್ರದಲ್ಲಿ, ಸರ್ಕಾರಿ ರಂಗದಲ್ಲಿ ಅವರಿಗೆ SC/ST ಮತ್ತು ಮಹಿಳೆಯರಿಗೆ SC/STಗೆ ನಾಮನಿರ್ದೇಶನ ಮಾಡಿ ಆಯಾ ಸಂಘ ಸಂಸ್ಥೆಗಳಿಗೆ ಕಳಿಸಬೇಕು. ಅಲ್ಲಿನೂ ಕೂಡ ಪ್ರತಿನಿಧಿಸುವಂಥ ಕೆಲಸ ಆಗಲಿ ಅಂತೇಳಿ ಇವತ್ತು ಸರ್ಕಾರ ಕೂಡ ಮಾಡ್ಕೊಂಡಾಗಿದೆ. ಅದಕ್ಕಾಗಿ ಇವತ್ತು ವಿಷಾದಕರ ಸಂಗತಿ ಏನಂದರೆ, SC/ST ಆಗಲಿ, ಅಲ್ಪಸಂಖ್ಯಾತರಿಗಾಗಲಿ, ಹಿಂದುಳಿದವರಿಗಾಗಲಿ ವಿಶೇಷವಾಗಿ ಏನಾಗ್ಬಿಟ್ಟಿದೆ, ಸರ್ಕಾರಿ ಕ್ಷೇತ್ರದಲ್ಲಿ, ಸರ್ಕಾರಿ ಸ್ಥಳಗಳಲ್ಲಿ ಇವರು ಬಹಳ ಹಿಂದಿದ್ದಾರೆ. ಅದಕ್ಕಾಗಿ ಇವತ್ತು ತಾವು ಇಲ್ಲಿ ಕೆಲವು ತರಬೇತಿ ಪಡ್ಕೊಂಡು ಹೋಗ್ತೀರಿ. ತಮ್ಮದು ಒಂದು ಜವಾಬ್ದಾರಿ ಏನಂತಂದ್ರೆ, ತಾವು ಕೂಡ ನಿಮ್ಮ ಜಿಲ್ಲೆಯಲ್ಲಿ, ನಿಮ್ಮ ತಾಲೂಕುಗಳಲ್ಲಿ ನಿಮಗೆ ಸಂಪರ್ಕ ಜನರಿಗೆ ಕಾಂಟ್ಯಾಕ್ಟ್ ಮಾಡಿ ಅಲ್ಲಿ ಒಂದು ಸರ್ಕಾರಿ ಸಂಘ ಮಾಡಿ, ಸರ್ಕಾರಿ ಸಂಘ SC/ST ಸರ್ಕಾರಿ ಸಂಘ ಮಾಡಿ ಸರ್ಕಾರದ ಏನು ಆ ಸರ್ಕಾರಿ ಇಲಾಖೆಯಿಂದ, ಸಮಾಜ ಕಲ್ಯಾಣ ಇಲಾಖೆಯಿಂದಾಗಿ ಮತ್ತು SC/ST ಕಾರ್ಪೊರೇಷನ್ದಿಂದಾಗಿ ಇಂಥ ಹಲವಾರು ಸರ್ಕಾರ, ಕೇಂದ್ರ ಸರ್ಕಾರದ ಮತ್ತು ರಾಜ್ಯ ಸರ್ಕಾರದ ಸಾಕಷ್ಟು ಸೌಲಭ್ಯಗಳು ಇವತ್ತು ದೊರೆತವೆ. ಅದಕ್ಕಾಗಿ ತಾವು ಕೂಡ ಅದನ್ನು ಸರಿಯಾಗಿ ಸದುಪಯೋಗ ಪಡ್ಕೊಂಡು ಮುಂದೆ ಏನಂದ್ರೆ ಈ ಸರ್ಕಾರಿ ಚಳವಳಿಯಲ್ಲಿ, ಸರ್ಕಾರಿ ರಂಗದಲ್ಲಿ ಪ್ರತಿಯೊಂದು ಸರ್ಕಾರಿ ಕ್ಷೇತ್ರಗಳು ಕೂಡ SC/ST ಜನಾಂಗವಾಗಿ, ಹಿಂದುಳಿದ ಜನಾಂಗ, ಅಲ್ಪಸಂಖ್ಯಾತರಾಗಲಿ ಎಲ್ಲರೂ ಕೂಡ ಈ ಒಂದು ಕ್ಷೇತ್ರದಲ್ಲಿ ಮುಂದೆ ಬಂದು ತಾವು ಕೂಡ ಎಲ್ಲ ಸಮಾಜದ ಜನರಿಗೆ ಒಳ್ಳೇದು ಮಾಡುವಂಥ ಒಂದು ಸರ್ಕಾರಿ ಕ್ಷೇತ್ರಕ್ಕೆ ಸಹಾಯ ಮಾಡುವಂಥ ಕೆಲಸ ಅವೆಲ್ಲರೂ ಮಾಡಬೇಕು. ಮತ್ತು ಇವತ್ತಿದ್ದಂಥ ಏನು ವಿಷಯಗಳು ಇರ್ತದೋ ಆ ವಿಷಯಗಳು ಹೊಸದಾಗಿ ಕಾನೂನು ತಿದ್ದುಪಡಿ ಆಗಿದೆ ಮತ್ತು ಆಡಳಿತ ಮಂಡಳಿಯಲ್ಲಿ ಕೆಲವೊಂದು ಸಮಸ್ಯೆಗಳು ಬಂದಿರ್ತಾವೆ. ಸಿಬ್ಬಂದಿಯೊಳಗೆ ಒಂದು ಅಕೌಂಟ್ಸ್ ಆಗಲಿ, ಕಂಪ್ಯೂಟರ್ ಆಗಲಿ ಮತ್ತು ಮೊನ್ನೆ ನಾವು ಸೈಬರ್ ಕ್ರೈಮ್ ಬಗ್ಗೆ ಕೂಡ ಒಂದು ನಾವು ಟ್ರೈನಿಂಗ್ ಕೊಟ್ಟಿದ್ದೆವು. ಇವತ್ತು ಬ್ಯಾಂಕ್ಗಳಲ್ಲಿ, ಸರ್ಕಾರದಲ್ಲಿ ಸೈಬರ್ ಪ್ರಕರಣಗಳು ಬಹಳಷ್ಟು ಆಗಲಾಗುತ್ತವೆ, ಬಹಳಷ್ಟು ಅಕೌಂಟ್ಗಳು ಹೈಜೆಕ್ ಆಗಲಾಗುತ್ತವೆ.
ಅದಕ್ಕಾಗಿ ಅದಕ್ಕೂ ಕೂಡ ಒಂದು ಸ್ಪೇಸ್ ಅಂತ ನಾವು ಪೂರ್ಣದಿಂದ ಬೆಳವಣಿಗೆಯಿಂದ ಎಕ್ಸ್ಪರ್ಟ್ಸ್ ಕಳಿಸಿ ನಾವು ಅದ್ರ ಬಗ್ಗೆ ಯಾವ ರೀತಿ ತಾವು ಸೈಬರ್ ಕ್ರೈಮ್ ಏನು ಆದರೂ ಕೂಡ ಯಾವ ರೀತಿ ಅದನ್ನು ಕೇಸ್ ಮಾಡಬೇಕು ಅಂತ ವಿಷಯಗಳನ್ನು ಕೂಡ ನಾವು ತರಬೇತಿಯಲ್ಲಿ ತಿಳಿದು ಅದ್ರ ಜೊತೆಗೆ ನಮ್ಮಲ್ಲಿ ಏನು ಬಂದಂತ ಅಧಿಕಾರಿಗಳಿದ್ದಾರೆ ಇಲ್ಲಿ ಏನು ನಿಮಗೆ ಉಪನ್ಯಾಸ ನೀಡಲಿಕ್ಕೆ ಬಹಳ ಎಕ್ಸ್ಪರ್ಟ್ಸ್ ಇದ್ದಾರೆ. ಇವತ್ತು ನಮ್ಮ ಹಿರಿಯರಾದ ರವೀಂದ್ರ ಪಾಟೀಲ್ ಆಗಲಿ ಅಥವಾ ನಮ್ಮ ಭಟ್ ಸರ್ ಆಗಲಿ ಮತ್ತು ನಮ್ಮ ಬಣಗಾರ್ ಸರ್ ಆಗಲಿ ಈಗ ನಮ್ಮಲ್ಲಿ ಇರುವಂಥ ನಮ್ಮ ಉಸ್ತುವಾರಿ ಅಧಿಕಾರಿಗಳನ್ನ ನಮ್ಮ ಚಂದ್ರಶೇಖರ್ ಇದ್ದಾರೆ. ಇವರೆಲ್ಲರೂ ಸರ್ಕಾರಿ ರಂಗದಲ್ಲಾಗಲಿ ಅಥವಾ ಪ್ರತಿಯೊಂದು ವಿಷಯದಲ್ಲಿ ಬಹಳ ಪಂಡಿತರಿದ್ದಾರೆ. ಅದಕ್ಕಾಗಿ ನಿಮಗೇನಾದರೂ ಕೆಲವೊಂದು ಅನುಮಾನಗಳಿದ್ರೆ ಕೆಲವೊಂದು ನಿಮಗೆ ಸಂಘ ಸಂಸ್ಥೆಗಳು ನಡೆಸಲಿಕ್ಕೆ ಕೆಲವೊಂದು ಎಲ್ಲೆಲ್ಲಿ ಸಮಸ್ಯೆಗಳು ಅದಾವ ಅದನ್ನು ಕೂಡ ಬರೀ ಇಲ್ಲಿ ಅವ್ರು ಕೊಟ್ಟಂತ ತರಬೇತಿ ಕೇಳ್ಕೊಂಡು ಅಷ್ಟೇ ಹೋಗೋದಲ್ಲ. ಇದು ಒಂದು ವರ್ಷ ಟೈಮ್ ಆಗಬೇಕು. ನಿಮ್ಮಲ್ಲಿ ಇರುವಂಥ ಕೆಲವರಲ್ಲಿ ಇರುವಂಥ ಏನು ಕನ್ಫ್ಯೂಷನ್ ಇರ್ತಾವ, ಏನಾದರೂ ನಿಮಗೆ ಆಡಳಿತಾತ್ಮಕ ತೊಂದರೆಗಳು ಬರಲಾಗಿರ್ತಾವ, ಫೈನಾನ್ಷಿಯಲ್ ತೊಂದರೆಗಳು ಬರಲಾಗಿರ್ತಾವ ಮತ್ತು ಈ ಆಡಳಿತ ಮಂಡಳಿ ಕೂಡ ನಾನ್ ಆಫೀಸರ್ಸ್ಗೆ ಯಾವ ರೀತಿ ಸಭೆ ಸಮಾರಂಭ ಆಗಲಿ ಅಥವಾ ಇನ್ನೂ ಕೆಲವೊಂದು ತೊಂದರೆಗಳಾಗಲಿ ಏನಾದರೂ ಬಂದರೂ ಕೂಡ ಕಾನೂನು ಹೊಸದಾಗಿ ತಿದ್ದುಪಡಿ ಏನಾಗಿದೆ ಅವೆಲ್ಲ ಅವರು ಹೇಳ್ತಾರೆ. ಅದರಲ್ಲಿ ಮತ್ತೆ ನಮಗೆ ಏನಾದರೂ ಕನ್ಫ್ಯೂಷನ್ ಇದ್ರೆ ನಿಮಗೆ ಏನಾದರೂ ಅನುಮಾನಗಳಿದ್ರೆ ಅದು ಏನಂದ್ರೆ ಇಲ್ಲಿ ನಮ್ಗೆ ಇರುವಂಥ ಅಧಿಕಾರಿಗಳು ನಮ್ಮಲ್ಲಿ ಬರುವಂಥ ಉಪನ್ಯಾಸಕರು ನಿಮಗೆ ಬಹಳ ವಿವರವಾಗಿ ಆ ಮಾಹಿತಿ ನೀಡ್ತಾರೆ. ಆ ಎಲ್ಲ ಮಾಹಿತಿಯನ್ನು ಪಡ್ಕೊಂಡು ಈ ಒಂದು ಶಿಬಿರದ ಸದುಪಯೋಗ ತಾವು ಪಡ್ಕೋಬೇಕಂತ ನಾನು ಮತ್ತೊಮ್ಮೆ ತಮ್ಮಲ್ಲಿ ಇನ್ನೊಂದು ನನಗೆ ಮಾತನಾಡಿ ಅವಕಾಶ ಕೊಟ್ಟ ಎಲ್ಲರಿಗೂ ಒಂದು ಮಾತನಾಡ್ತಾರೆ. ಜಯ ಸರ್ಕಾರಿ ಇಲಾಖೆ ವತಿಯಿಂದ ಸಿಬ್ಬಂದಿ ಹಾಗೂ ಪದಾಧಿಕಾರಿಗಳ ತರಬೇತಿಗೆ ಆಗಂತ ಅದು ಅವರಲ್ಲಿ ನಮ್ಮ ಕರೆಯುವ ಸಮಾರಂಭಕ್ಕೆ ಚಾಲನೆ ಕೊಡಬೇಕಾಗಿ ಅವರಿಗೆ ನಮ್ಮ ಪರವಾಗಿ ನನ್ನ ಪರವಾಗಿ ಅವರೆಲ್ಲ ಇನ್ನೊಂದು ಪರವಾಗಿ ಅವರಿಗೆ ಅಪೂರ್ವವಾದ ಅಭಿನಂದನೆಯನ್ನು ಸಲ್ಲಿಸುತ್ತೇವೆ. ಅದೇ ರೀತಿ ಈ ಸಮಾರಂಭಕ್ಕೆ ಆಗಮಿಸಿದಂಥ ಎಲ್ಲ ಯೂನಿಯನ್ ಅಧ್ಯಕ್ಷರಾದ ಯೂಸು ಮುಲ್ಲಾ ಅವರು ಹಾಗೂ ಸರ್ಕಾರಿ ಹಾಗೂ ಶ್ರೀಮಂತ ಮೋದಿ ಅವರು ಹಿರಿಯ ನಿರ್ದೇಶಕರಾದ ಬಾಲರವರು ಹಾಗೂ ನಮ್ಮ ಯೂನಿಯನ್ ಎಲ್ಲ ಪದಾಧಿಕಾರಿಗಳು ನಿರ್ದೇಶಕರು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಉಪನ್ಯಾಸಕರು ಶ್ರೀ ರವೀಂದ್ರ ನನ್ನ ಪರವಾಗಿ ವಂದಿಸಿ ಮತ್ತು ಇವತ್ತಿನ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ತಾವೆಲ್ಲರೂ ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಸಂಬಂಧಪಟ್ಟ ಎಲ್ಲ ಪದಾಧಿಕಾರಿಗಳು ನಮ್ಮಲ್ಲಿ ಪ್ರಯೋಜನವನ್ನು ಪಡೆದುಕೊಂಡು ತಾವು ಇವತ್ತಿನಿಂದ ಈ ಊರಿನ ಪರವಾಗಿ ಹಮ್ಮಿಕೊಂಡಂಥ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡುತ್ತೇವೆ ಅಂತ ಹೇಳಿ ನಮ್ಮ ವಂದನಾ ಕಾರ್ಯಕ್ರಮವನ್ನು ಇವತ್ತು ವಿಜಯಪುರ ನಗರದ ಪ್ರತಿಷ್ಠಿತ ಮಧುವನ್ ಇಂಟರ್ನ್ಯಾಷನಲ್ ಹೋಟೆಲ್ನಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರ ಜಿಲ್ಲಾ ಸರ್ಕಾರಿ ವಿಜಯಪುರ ಹಾಗೂ ಜಿಲ್ಲಾ ಸರ್ಕಾರಿ ವಿಜಯಪುರ ಸಂಸ್ಥೆಯಲ್ಲಿ ರಾಜ್ಯ ಮಟ್ಟದ ಡಿವಿಷನ್ ಲೆವೆಲ್ ರಾಜ್ಯ ಮಟ್ಟದ ಕಾರ್ಯಕ್ರಮಗಳ ಡಿವಿಷನ್ ಲೆವೆಲ್ಗೆ ಸಂಬಂಧಪಟ್ಟ SC ST ಸರ್ಕಾರಿ ಸಂಘಗಳಲ್ಲಿ ಪದಾಧಿಕಾರಿಗಳು ಮತ್ತು ಸಿಬ್ಬಂದಿಗಳಿಗೆ ವಿಶೇಷ ತರಬೇತಿ ಸಿಬ್ಬಂದಿ ಈ ವಿಶೇಷ ತರಬೇತಿ ಮಾಜಿ ಶಾಸಕ ಹಿರಿಯ ಕಾಂಗ್ರೆಸ್ ಮುಖಂಡರಾದ ರಾಜು ಅಕ್ಬರ್ ಅವರು ಉದ್ಘಾಟಿಸಿದರು. ಜೊತೆಗೆ ಹಿರಿಯ ಸಹಕಾರಿಗಳು ಮತ್ತು ಸರ್ಕಾರಿ ರೊಕ್ಕ ಕೊಡುವಂಥ ಎಲ್ಲ ಸಹಕಾರಿಗಳು ಜಿಲ್ಲಾ ಸರ್ಕಾರಿ ಎಲ್ಲ ನಿರ್ದೇಶಕರು ರಾಜ್ಯ ಫೆಡರೇಷನ್ ನಿರ್ದೇಶಕರು ಅಧಿಕಾರಿಗಳು ಈ ಒಂದು ಶಿಬಿರಕ್ಕೆ ಉದ್ಘಾಟನೆ ಮಾಡಿ ಶಾಲೆ ನೀಡಲಾಗಿದೆ. ಇದರಲ್ಲಿ ಕೆಲವು ವಿಶೇಷ ವಿಷಯಗಳು ಅಂದರೆ SC ST ಸಹಕಾರಿ ಸಂಘಗಳ ಬಂದಾಗ ಕೂಡ ಸರ್ಕಾರ ರಂಗದಲ್ಲಿ SC ST ಹಿಂದೆ ಇರೋದ್ರಿಂದ ಸ್ವಲ್ಪ ಅವರು ಕೂಡ ಸರ್ಕಾರಿ ಕ್ಷೇತ್ರದಲ್ಲಿ ರಾಜ್ಯ ಸರ್ಕಾರಿ ಮಹಾಮಂಡಳ ಮತ್ತು ಜಿಲ್ಲಾ ಸರ್ಕಾರಿ ಮೂರು ವಿಷಯ ಆಡಳಿತ ನಡೆಸುವಲ್ಲಿ ಏನು ಸಮಸ್ಯೆ ಬರುತ್ತೆ ಮತ್ತು ಈಗ ಹೊಸ ಕಾನೂನು
ಜೊತೆಗೆ ಆಡಳಿತ ಮಂಡಳಿ ಆಡಳಿತ ನಡೆಸುವಲ್ಲಿ ಹಣಕಾಸಿನ ವ್ಯವಹಾರ ಏನಾದ್ರು ಸಮಸ್ಯೆ ಒಳ್ಳೆಯ ಒಂದು ಎಕ್ಸ್ಪರ್ಟ್ಸ್ ಅವರಿಗೆ ಆ ವಿಷಯಗಳ ಇದ್ರ ಜೊತೆಗೆ ನಾವೇನು ಅಪೇಕ್ಷೆ ಮಾಡಿದ್ದಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ SC/ST ಪದಾಧಿಕಾರಿಗಳು ಸರ್ಕಾರಿ ಸಂಘದ ಪದಾಧಿಕಾರಿಗಳು ಸಿಬ್ಬಂದಿ ಈ ಒಂದು ಶಿಬಿರ ಇವತ್ತು ಯಶಸ್ವಿ ನಾವು ಪ್ರತಿಯೊಂದು ಏನು ಮಾಡ್ಕೊಂಡ್ರೆ ಸರ್ಕಾರಿ ಏನೇನು ಅಂದರೆ ಪ್ರತಿ ಸಹಕಾರ ಸಂಘ ಸರ್ಕಾರಿ ಸಂಘ ಅವರಿಗೆ ವಿಶೇಷವಾದ ಅವರಿಗೆ ಬೇಕಾದಂಥ ಶಿಬಿರಗಳು ಜಿಲ್ಲಾ ಸಹಕಾರಿ ಅದ್ರ ಜೊತೆಗೆ ಕ್ಲಸ್ಟರ್ ಮಟ್ಟಕ್ಕೆ ಹಳ್ಳಿ ಮಟ್ಟದಲ್ಲಿ ನಮ್ಮ ಅಧಿಕಾರಿಗಳು ಸರ್ಕಾರಿ ಇಲಾಖೆ ಅಧಿಕಾರಿಗಳು ಹೋಗಿ ಅಲ್ಲಿ ಹೊರಗಿನ ವಿವಿಧ ಮಹಿಳಾ ಯಾವ ವಿಷಯ ಬಗ್ಗೆ ಯಾವ ಕೆಲಸ ನಾವು SC/ST ಸರ್ಕಾರ ಸಂಘದಲ್ಲಿ ಯಾವ ರೀತಿ ಸದಸ್ಯರು ಇವತ್ತು ST/STಗಳಿಗೆ ಸೇರ್ ಮೆಂಬರ್ ಆಗಲಿಕ್ಕೆ ಸರ್ಕಾರ ದುಡ್ಡು ಕೊಡ್ತಾ ಇದೆ. ಅವರಿಗೆ ಅಂಥವೆಲ್ಲ ಜಾಗೃತಿ ಮೂಡಿಸ್ತಾರೆ ಸದಸ್ಯರು. ಯಾವುದೇ ಸಂಘದ ಸದಸ್ಯರು ಹಣ ಎಂಬ ಸೇರಿದ ಮೆಂಬರ್ಶಿಪ್ ಕೇಸಿಲ್ಲ ಅವರು ಸರ್ಕಾರ ಅದಕ್ಕೆ ಅದೊಂದು ಸ್ವರೂಪ ಮತ್ತು ಯಶಸ್ವಿನ ಕಾರಣ ಹೆಲ್ತ್ ಒಂದು ಭಾಳಷ್ಟು ಹಾರ್ಟ್ ಆಪ್ರೇಷನ್ ಇನ್ನಿತರ ಮೇಜರ್ ಕಾಯಿಲೆಗಳೇನು ಆಪ್ರೇಷನ್ ಅದಕ್ಕೂ ಕೂಡ ಯಶಸ್ವಿನಿ ಆಗ್ತದೆ ಸರ್ಕಾರ. ಅದು ಸಹಕಾರ ಸಂಘದಿಂದ ಸಂಘದಿಂದ ಅದು ಮೆಂಬರ್ಶಿಪ್ ಆಗಿರ್ತದೆ. ಅವರು ಅದಕ್ಕೆ ಯಶಸ್ವಿ ಜಿಲ್ಲೆಯಲ್ಲಿ ಆಸ್ಪತ್ರೆಗಳು ನಿಗದಿ ಅಲ್ಲಿ ಕರೆಯಲು ಅವರು ಆಪರೇಷನ್ ಆಗಿ ಇನ್ನಿತರ ಉಪಚಾರಗಳು ಇಂಥ ಹಲವಾರು ಸರ್ಕಾರದ ಯೋಜನೆಗಳು SC/ST ಜನಾಂಗ ಕೂಡ ತಾವು ಕೂಡ ಮತ್ತು ಈ ಸರ್ಕಾರ ಕೆಲಸ ನಿರ್ವಹಣೆ ಮಾಡಬೇಕು ಅಂತ ನನ್ನ ಅಪೇಕ್ಷೆ.